ನಮಸ್ಕಾರ. ಸಿಂಪಲ್ ಟ್ರೋಲ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಮ್ಲದ ಬಗ್ಗೆ ಹೇಳೋಣ ಅಂತೇಳಿ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಆಮ್ಲ ಅಂದರೆ ಒಂದು ಒಳ್ಳೆ ಇಮ್ಯುನಿಟಿ ಫುಡ್ ಅಂತ ಹೇಳ್ಬೋದು. ಬನ್ನಿ ಇದರ ಬೆನಿಫಿಟ್ ಏನೇನಿದೆ ಅಂತೇಳಿ ನೋಡ್ಕೊಳ್ಳೋಣ ಒಂದೊಂದಾಗಿ. ಮೊದಲಿಗೆ ಈ ಆಮ್ಲದಲ್ಲಿ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿ ಸಮೃದ್ಧವಾಗಿ ಇರುವ ಮೂಲ ಅಂದರೆ ಅದು ಆಮ್ಲ. ಇದರ ಬೆನಿಫಿಟ್ ನಾವು ಚರ್ಮದಿಂದನೇ ಸ್ಟಾರ್ಟ್ ಮಾಡೋಣ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಬ್ಯೂಟಿ ಹೆಚ್ಚಾಗುತ್ತೆ. ಎಷ್ಟೇ ವಯಸ್ಸಾದರೂ ಇನ್ನೂ ಯಂಗಾಗಿ ಕಾಣ್ತೀವಿ. ಯಂಗಾಗಿ ಕಾಣೋದು ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ. ನಿಮಗೆಲ್ಲ ಹೇಗೆ ಅಂತ ನನಗಿನ್ನೂ ಗೊತ್ತಿಲ್ಲ. ನಿಮಗೆಲ್ಲ ಯಂಗಾಗಿ ಕಾಣೋದು ತುಂಬ ತುಂಬ ಮುಖ್ಯ ಅನ್ನೋದಾದರೆ ಇದನ್ನು ಇವತ್ತಿಂದನೇ ಪ್ರಾರಂಭ ಮಾಡಿ. ಇನ್ನು ಆರೋಗ್ಯದ ಪ್ರಕಾರ ಬಂದರೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಹಾಗೆ ಕೂದಲು ಚರ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಧುಮೇಹಕ್ಕಂತೂ ತುಂಬಾ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಅದು ತಗ್ಗಿಸುತ್ತೆ ಇದು. ಹಾಗೆ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಇದನ್ನು ಹೇಗೆ ಸೇವಿಸಬೇಕು ಅಂತ ನಿಮಗೆಲ್ಲ ಡೌಟ್ ಇದೆ. ಬನ್ನಿ ಅದಕ್ಕೂ ಒಂದು ಉಪಾಯ ನಾನು ಹೇಳ್ತೀನಿ. ಏನಂತ ಅಂದರೆ ದಿನ ಖಾಲಿ ಹೊಟ್ಟೆಯಲ್ಲಿ 2 ಆಮ್ಲ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಇಲ್ಲ ತುರಿದ್ಬಿಟ್ಟು ಅದರ ರಸನ ನಾವು ಕುಡಿತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ, ಮತ್ತೊಂದು ಸಲ ಹೇಳ್ತೀನಿ, ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಮ್ಮ ಆರೋಗ್ಯ, ಇಮ್ಯುನಿಟಿ ಪವರ್ ಹಾಗೆ ಯಂಗಾಗಿ ಕಾಣ್ತೀವಿ. ಇನ್ನು ನನಗೆ ಡೈಲಿ ಇದನ್ನು ಜ್ಯೂಸ್ ಮಾಡ್ಕೊಳೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಉಪಾಯ ಇದೆ. ಅದು ಏನಂದರೆ ಒಂದಿಷ್ಟು ಆಮ್ಲ ತಗೊಂಡು ನಾವು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪನೂ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀಟಾಗಿ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ನಂತರ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಜೇನುತುಪ್ಪ ಹಾಗೂ ಕರಿಮೆಣಸಿನ ಪೌಡರ್ನ ಹಾಕಿ ಚೆನ್ನಾಗಿ ಕಲಸಿ ನಂತರ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಅದನ್ನ ದಿನ ಒಂದೊಂದು ತಿಂತಾ ಬಂದರೆ ನಮ್ಮ ಇಮ್ಯುನಿಟಿ ಪವರ್ ಡಬಲ್ ಆಗುತ್ತೆ. ಯಾರಿಗೇ ಆಗಲಿ ನಮಗೆ ಪದೇ ಪದೇ ಹುಷಾರಿಲ್ದಂಗೆ ಆಗ್ತಾ ಇದ್ದೀವಿ, ಜ್ವರ, ಶೀತ, ಕೆಮ್ಮು ಅನ್ನೋರಿಗೆ ಇದನ್ನು ತಿನ್ನಿಸ್ತಾ ಬಂದರೆ ತುಂಬಾ ಒಳ್ಳೆಯದು. ಅದು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಅತಿಯಾದ ಶೀತ, ಕೆಮ್ಮು, ನೆಗಡಿ ಕಂಡುಬರೋದು. ಇದನ್ನು ಮಕ್ಕಳಿಗೆ ಒಂದೊಂದು ಪೀಸಾಗಿ ತಿನ್ನಿಸ್ತಾ ಬಂದರೆ ಅವೆಲ್ಲ ಕಡಿಮೆ ಆಗುತ್ತೆ. ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ. ಅಂದರೆ ಅತಿಯಾಗಿ ಬಳಸಬಾರ್ದು, ಮಿತವಾಗಿ ಬಳಸಿದ್ರೆ ಇದರಂಥ ಒಳ್ಳೆ ಫುಡ್ಡು ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಇನ್ನು ಮಗುಗೆ ಯಾರು ಪ್ಲಾನ್ ಮಾಡ್ತಾ ಇದ್ದೀರೋ ಅಂತ ಅನ್ನೋರು ಇದನ್ನು ಕುಡಿಯುತ್ತಾ ಬಂದರೆ ಅವರಿಗೆ ಬಾಡಿಯಲ್ಲಿ ಡಿಟಾಕ್ಸ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇದು ಬಾಡಿಯಲ್ಲಿ ಕೆಟ್ಟ ಅಂಶವನ್ನು ತೆಗಿತಾ ಬರುತ್ತೆ. ಹಾಗಾಗಿ ಇದನ್ನ ದಿನಕ್ಕೆ 1 ಗ್ಲಾಸ್ನ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಇನ್ನು ಕೂದಲಿನ ವಿಚಾರಕ್ಕೆ ಬಂದರೆ ಇದನ್ನು 1 ಗ್ಲಾಸು ಜ್ಯೂಸ್ ಕುಡಿತಾ ಬಂದರೆ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ಚೆನ್ನಾಗಿ ದಟ್ಟವಾಗಿ ಏರು ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಹೆಂಗಾಗಿ ಕಾಣೋದು ಹಾಗೆ ದಟ್ಟವಾದ ಕೂದಲು ಬೆಳೆಯೋದಕ್ಕೆ ಇದು ಕಾರಣವಾಗುತ್ತೆ ಅಂದರೆ ನಾವು ಇದ್ರ ಜ್ಯೂಸ್ ಕುಡಿಯೋದಕ್ಕೆ ನಾವು ಪ್ರಾರಂಭ ಮಾಡಲೇಬೇಕು. ಬನ್ನಿ ದುಡ್ಡು ತಗೊಳ್ಳಿ, ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡಿ, ಜ್ಯೂಸ್ ಮಾಡಿ ಕುಡೀರಿ. ನೀವು ಮಾರ್ಕೆಟಿಗೆ ಹೋಗಿ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.